ಈಗ ಕ್ಯಾನ್ಸರ್ ಕಂಡುಹಿಡಿಯೋದಕ್ಕೆ ಯಾವ್ದಾದ್ರು ಕಮ್ಮಿ ಬೆಲೆದು ಅಥವಾ ಲೋ ಕಾಸ್ಟ್ ಜನರಿಕ್ ಟೆಸ್ಟ್ ಏನಾರೋ ಇದೆಯಾ? ಕ್ಯಾನ್ಸರ್ ಇದೆಯಾ ಇಲ್ವಾ? ಕ್ಯಾನ್ಸರ್ ಇಸ್ ಅ ಬಿಗ್ ವರ್ಡ್. ಅಂದ್ರೆ ತುಂಬಾ ಕಂಡೀಷನ್ಸ್ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಕೆಲವೊಮ್ಮೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು, ಕರಳಿನ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಎಲ್ಲಾ ಕ್ಯಾನ್ಸರ್ಗಳನ್ನು ಸೇರಿ ಹಾಗೆ ಒಂದು ಬಿಗ್ ಟೆಸ್ಟ್ ಅನ್ನೋ ರೀತಿಯಲ್ಲಿ ಯಾವುದೂ ಇಲ್ಲ. ಬೆಸ್ಟ್ ಟೆಸ್ಟ್ or ಬೆಸ್ಟ್ ಚೆಕಪ್ ವುಡ್ ಬಿ ಟು ಅಂಡರ್ಗೋ ಆನ್ಯುಯಲ್ ಹೆಲ್ತ್ ಚೆಕಪ್. ಅಂದ್ರೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ನೀವು ಕರೆಕ್ಟ್ ರೀತಿಯಾಗಿ ಸಜೆಸ್ಟ್ ಮಾಡಿರುವಂತಹ ಬ್ಲಡ್ ಟೆಸ್ಟ್, ಒಂದು ಫಿಸಿಕಲ್ ಎಕ್ಸಾಮಿನೇಷನ್, ಅಂದ್ರೆ ಒಬ್ರು ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ನಿಮ್ಮ ಸಿಂಪ್ಟಮ್ಸ್ ಡಿಸ್ಕಸ್ ಮಾಡಿ ಒಂದು ಎಕ್ಸಾಮಿನೇಷನ್ ಮಾಡಿ ಅದರ ಮೇಲೆ ಇಫ್ ಅಟ್ ಆಲ್ ದೇರ್ ಇಸ್ ಎನಿ ಕನ್ಸರ್ನಿಂಗ್ ಸಿಂಪ್ಟಮ್ಸ್, ಅದ್ರ ಪ್ರಕಾರ ನಾವು ಕ್ಯಾನ್ಸರ್ ಇದೆಯಾ ಅಲ್ವಾ ಅಂತ ಟೆಸ್ಟ್ ಮಾಡ್ತೀವಿ. ಬಟ್ ನೀವು ಕೇಳಿದ್ದಕ್ಕೆ ಸಿಂಪಲ್ ಆಗಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಕಾಮನ್ ಕ್ಯಾನ್ಸರ್ಸ್ ಅಮಂಗ್ ಮೆನ್ ಅಂಡ್ ವಿಮೆನ್ ಇಸ್ ಅ ಬ್ಲಡ್ ಕ್ಯಾನ್ಸರ್ ಅಥವಾ ರಕ್ತದ ಸಂಬಂಧಪಟ್ಟಂಗೆ ಬರುವಂತಹ ಕ್ಯಾನ್ಸರ್ಗಳು. ಸೊ ಅದನ್ನ ಪಿಕಪ್ ಮಾಡ್ಲಿಕ್ಕೆ ಈಸಿಯೆಸ್ಟ್ ಟೆಸ್ಟ್ ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ. ಅಂದ್ರೆ ರಕ್ತದ ಎಲ್ಲಾ ಕಣಗಳನ್ನ ಒಮ್ಮೆ ಟೆಸ್ಟ್ ಮಾಡ್ತೀವಿ. ಅಂಡ್ ಪೆರಿಫೆರಲ್ ಸ್ಮಿಯರ್ ಅಂದ್ರೆ ಅದೇ ರಕ್ತವನ್ನ ನಾವು ಒಂದು ಡ್ರಾಪ್ ಆಗಿ ಗ್ಲಾಸ್ ಸ್ಲೈಡ್ ಅಲ್ಲಿ ಹಾಕಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. ಸೊ ಈ CBC ಮತ್ತೆ ಪೆರಿಫೆರಲ್ ಸ್ಮಿಯರ್ ಮಾಡೋದ್ರಿಂದ ವಿ ಕ್ಯಾನ್ ಪಿಕ್ ಅಪ್ ಅ ಲಾಟ್ ಆಫ್ ಬ್ಲಡ್ ಡಿಸಾರ್ಡರ್ಸ್. ತುಂಬಾ ರಕ್ತದ ಸಂಬಂಧಪಟ್ಟಿರೋ ಹಾಗೆ ಕಾಯಿಲೆಗಳನ್ನು ನಾವು ಡಯಾಗ್ನೋಸ್ ಮಾಡ್ಬೋದು. ಎಸ್ಪೆಷಲಿ ರಕ್ತದ ಕ್ಯಾನ್ಸರ್ಗಳನ್ನ ಖಂಡಿತವಾಗ್ಲೂ ನಾವು ಆದಷ್ಟು ಅರ್ಲಿಯಾಗಿ ಪಿಕಪ್ ಮಾಡ್ಬೋದು.